ಧಾರವಾಡದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೂಟಿ ಅಬ್ಬರ ಜೋರಾಗಿದೆ. ಅಭಿವೃದ್ಧಿ ರಹಿತ ಬಿಜೆಪಿ ಸರ್ಕಾರ ಕಿತ್ತೊಗೆಯಲು ಅಸೂಟಿ ಕರೆ ಕೊಟ್ಟಿದ್ದಾರೆ. ಯಂಗ್ ಲೀಡರ್ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೂಟಿ ಅಬ್ಬರ ಹವಾ ಜೋರಾಗಿದೆ. ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ರಹಿತ ಬಿಜೆಪಿ ಸರ್ಕಾರವನ್ನು ಕಿತ್ತೊಗೆಯಿರಿ ಅಂತ ಕರೆ ಕೊಟ್ಟಿದ್ದಾರೆ ಮತದಾರರಿಗೆ. 10 ವರ್ಷಗಳಾದರೂ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಕಾಡ್ತಾ ಇದೆ. ದೇಶದಲ್ಲಿ ಬಡತನ ಹಿಂದೆಂದಿಗಿಂತ ಈಗ ಹೆಚ್ಚಾಗಿದೆ. ಇಂತಹ ಅಭಿವೃದ್ಧಿ ರಹಿತ ಬಿಜೆಪಿಯನ್ನು ಕಿತ್ತೊಗೆದು ಕಾಂಗ್ರೆಸ್ಗೆ ಮತ ಕೊಡಿ ಅಂತ ಹೇಳಿದ್ದಾರೆ. ಗಿರಿಯಾಲ ಕರಡಿಕೊಪ್ಪದ ಸಭೆಯಲ್ಲಿ ವಿನೋದ್ ಅಸೂಟಿ ಈಗ ಮತದಾರರಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ವಿವಿಧ ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಟ್ಟರು. ಈ ವೇಳೆ ಊರಿನ ಪ್ರಮುಖ ಬೀದಿಗಳಲ್ಲಿ ರೋಡ್ ಶೋ ಮಾಡಿ ಮತಯಾಚನೆ ಮಾಡಿದರು. ಧಾರವಾಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೂಟಿ ಅಬ್ಬರದ ಪ್ರಚಾರ, ಮಿಂಚಿನ ಸಂಚಾರ, ಭರ್ಜರಿ ಮತ ಶಿಕಾರಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ವಿವಿಧ ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಅಭಿವೃದ್ಧಿ ರಹಿತ ಬಿಜೆಪಿಯನ್ನು ಕಿತ್ತೊಗಿಬೇಕು. 10 ವರ್ಷ ಆಯಿತು ಕೇಂದ್ರ ಸರ್ಕಾರ ಅಧಿಕಾರವನ್ನು ಮಾಡ್ತಾ ಇದ್ದು ಏನು ಮಾಡಿದೆ? ನಿರುದ್ಯೋಗ ಸಮಸ್ಯೆ ಎಂದೆಂದಿಗಿಂತ ಈ ಹಿಂದೆಗಿಂತ ಹೆಚ್ಚಾಗಿದೆ. ಬಡತನದ ಸಮಸ್ಯೆ ಕೂಡ ಹಿಂದಿನಗಿಂತ ದುಪ್ಪಟ್ಟಾಗಿದೆ ಅಂಥೇಳಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಜೊತೆಗೆ ನೀವೆಲ್ಲರೂ ಕೂಡ ಕಾಂಗ್ರೆಸ್ಗೆ ಬೆಂಬಲವನ್ನು ನೀಡಬೇಕು ಅಂತ ಮನವಿ ಮಾಡಿದ್ರು. ಕೈ ಮುಕ್ಕೊಂಡು ಗಿರಿಯಾಲ ಕರಡಿಕೊಪ್ಪದ ಸಭೆಯಲ್ಲಿ ವಿನೋದ್ ಅಸೂಟಿ ಈ ರೀತಿಯಾದಂತಹ ಮನವಿಯನ್ನು ಮಾಡಿಕೊಂಡಿದ್ದಾರೆ. ನೋಡಿ, ಅಲ್ಲಿ ಪ್ರಹ್ಲಾದ್ ಜೋಶಿ ಮತ್ತು ವಿನೋದ್ ಅಸೂಟಿ ನಡುವೆ ನೇರ ಫೈಟ್ ಇದೆ ಈ ಬಾರಿ. ಯಾಕಂತ ಹೇಳಿದ್ರೆ ನಾವು ಗಮನಿಸ್ತಾ ಇದ್ದೀವಿ, ಕೆಲವೊಂದಿಷ್ಟು ಜಾತಿ ಲೆಕ್ಕಾಚಾರಗಳನ್ನು ನೋಡಬೇಕಾಗುತ್ತೆ. ವಿನೋದ್ ಅಸೂಟಿ ಗೆಲುವಿನ ಭರವಸೆಯಲ್ಲಿ ಓಡಾಡ್ತಾ ಇದ್ದಾರೆ. ಆಮೇಲೆ ಅತಿ ಹೆಚ್ಚಿನ ಕಾಂಗ್ರೆಸ್ನ ಶಾಸಕರು ಈ ಬಾರಿಯಲ್ಲಿ ಗೆದ್ದಿದ್ದಾರೆ. ಅವರ ಸಂಪೂರ್ಣವಾದಂತಹ ಬೆಂಬಲ ಸಿಗ್ತಾ ಇದೆ. ವಿನಯ್ ಕುಲಕರ್ಣಿ, ಸಂತೋಷ್ ಲಾಡ್, ಸ್ಥಳೀಯ ಕಾಂಗ್ರೆಸ್ನ ಶಾಸಕರು ಕೂಡ ಅವ್ರ ಜೊತೆಗೆ ಪ್ರಚಾರ ಕಾರ್ಯಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅನುಕಂಪದ ಅಲೆ ಈ ಬಾರಿ ವಿನೋದ್ ಅಸೂಟಿ ಅವರಿಗೆ ಇದೆ. ಯಾಕಂದರೆ ನವಲಗುಂದಲ್ಲಿ ಟಿಕೆಟ್ ಸಿಗಲಿಲ್ಲ, ಹಾಗಾಗಿನೇ ಅಸಮಾಧಾನ, ಅಂದರೆ ಸಣ್ಣ ಪುಟ್ಟ ಕೆಲವೊಂದಿಷ್ಟು ಅಸಮಾಧಾನಗಳಿತ್ತು. ಅದೆಲ್ಲವನ್ನು ಬಗೆಹರಿಸಿ ಹೈಕಮಾಂಡ್ ಅವರಿಗೆ ಟಿಕೆಟನ್ನು ಕೊಡ್ತು. ಬಟ್ ಈಗ ವಿನೋದ್ ಅಸೂಟಿ ಬಹಳ ಹುಮ್ಮಸ್ಸಿನಿಂದ ಗೆಲುವಿನ ನಗೆ ಬೀರುವಂತಹ ನಂಬಿಕೆಯಲ್ಲಿ ಓಡಾಡ್ತಾ ಇದ್ದಾರೆ. ಧಾರವಾಡದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಮಿಂಚಿನ ಸಂಚಾರ ಮಾಡ್ತಾ ಇದ್ದಾರೆ.